ಹಾಯ್ ಫ್ರೆಂಡ್ಸ್, ನೋಡಿ ನಾವು ಇದರಲ್ಲೇ ಇದು ರೆಡ್ ಬ್ಲೂ ಇದರಲ್ಲಿ ತಮರು ಕೀಳ್ತಾ ಇದ್ದೀರಿ. ಇದು ತಮರೆಲ್ಲ ಕಿತ್ತಾಕ್ಬಿಡ್ಬೇಕು. ಈ ತಮರು ಕಿತ್ತಾಕಿದ್ರೆ ಕಡ್ಡಿ ಚೆನ್ನಾಗಿ ಬಲ್ತ್ಕೊಳ್ಳುತ್ತೆ. ಕಡ್ಡಿ ಚೆನ್ನಾಗಿ ಬಲ್ತ್ಕೊಂಡ್ರೆ ಇನ್ನೊಂದು ಬೆಳೆಯಲ್ಲಿ ಚೆನ್ನಾಗಿ ಫಸಲು ಬರುತ್ತೆ. ಹಂಗಾಗಿ ಚೆನ್ನಾಗಿ ಇದು ತಮರೆಲ್ಲ ಕಿತ್ತಾಕ್ಬಿಡ್ಬೇಕು. ಇದು ಸಬ್ಗೆನ್ ಮಾಡಿರೋದು. ಸಬ್ಗೆನ್ ಮಾಡಿದ್ರೆ ಇನ್ನೊಂದು ಬೆಳೆಯಲ್ಲಿ ಚೆನ್ನಾಗಿ ಫಸಲು ಬರುತ್ತೆ ಅಂತೇಳಿ. ನೋಡಿ ಫ್ರೆಂಡ್ಸ್, ಈ ವೇಸ್ಟ್ ಎಲ್ಲ ಕಿತ್ತಾಕ್ಬಿಡ್ಬೇಕು. ಕಡ್ಡಿ ಜಾಸ್ತಿ ಇಟ್ಕೊಳ್ಬಾರ್ದು ಇದರಲ್ಲಿ. ಎಲ್ಲ ಒಂದು 8-10 ಕಡ್ಡಿ ಇರಬೇಕು ಸೆಕೆಂಡ್ರಿಗೆ ಅಷ್ಟೇ. ನೋಡಿ ಫ್ರೆಂಡ್ಸ್, ಈ ಕೊಡಿ ಒಂದು ಇಟ್ಕೊಂಡ್ರೆ ಸಾಕು. ಆ ಕೊಡಿಯಲ್ಲಿ ಮತ್ತೆ ಇನ್ನೊಂದು ಸತಿ ರಿಂಗ್ ತೆಗೆದು ಆಲ್ಟ್ ಮಾಡಬೇಕು. ಅದು ಆಮೇಲೆ ತೋರಿಸ್ತೀನಿ ಒಂದು ವೀಡಿಯೋಲ್ಲಿ. ನೋಡಿ ಫ್ರೆಂಡ್ಸ್, ಹೆಂಗಿದೆ ನಮ್ಮ ಕಡೆ. ಇದು ವೇಸ್ಟ್ ಎಲ್ಲ ಕಿತ್ತಾಕ್ಬಿಡ್ಬೇಕು. ಚೆನ್ನಾಗಿ ಕೆಲಸ ಮಾಡಬೇಕು ಫ್ರೆಂಡ್ಸ್. ಇದರಲ್ಲಿ ಏನಂತಂದರೆ ಈ ದಿಲ್ಕುಶ್ ಎಲೆ ಅದರಲ್ಲಿ ಒಂಥರ, ಆದರೆ ಇದರಲ್ಲಿ ಒಂಥರ ಫ್ರೆಂಡ್ಸ್. ನಾವಿಷ್ಟು ಪಾಪ ಅವರು ಈ ಬೆಳೆ ಬೆಳೀತಾರಲ್ವ, ಅವ್ರು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಇದು ರೋಗಕ್ಕೆ ತಡೆಯಲ್ಲ. ಪಾಪ ಡೈಲಿ ಔಷಧಿ ಹೊಡಿತಾರೆ ಅವರು. ನೋಡಿ, ನಾವು ಇಷ್ಟು ಜನ ಕೆಲಸ ಮಾಡ್ತಾ ಇದ್ದೀವಿ. ಚಿಗುರು ಜಾಸ್ತಿ ಇದೆ ಇದರಲ್ಲಿ, ಚಿಗುರು ಜಾಸ್ತಿ ಇದೆ. ನೋಡಿ, ಕ್ಲೀನಾಗಿ ಕೆಲಸ ಮಾಡಬೇಕು.